ಸ್ನೇಹಿತರೆ ನಮಸ್ಕಾರ. ಕೆಲವು ವ್ಯಕ್ತಿಗಳ ಬಗ್ಗೆ ನಮಗೆ ಗೊತ್ತಿರದಂಥ ಎಷ್ಟೋ ವಿಚಾರಗಳು ನಮಗೆ ಗೊತ್ತಾಗೋದು ಅವರು ಕಾಲವಾದ ನಂತರ. ಹೌದು, ಅವರು ನಮ್ಮನ್ನು ಅಗಲಿದ ನಂತರ ಎಷ್ಟೋ ಸಂಗತಿಗಳು ನಮಗೆ ಗೊತ್ತಾಗುತ್ತೆ. ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ನಮ್ಮನ್ನು ಅಗಲಿದಂತಹ ನಟ ದಿಲೀಪ್ ರಾಜ್ ಅವರ ಬಗ್ಗೆನೂ ಕೂಡ ಸಾಕಷ್ಟು ಅಚ್ಚರಿಯ ಮತ್ತು ಕುತೂಹಲಕಾರಿ ಅಂಶಗಳು ಬರ್ತಾ ಇದ್ದಾವೆ. ಇಲ್ಲಿವರೆಗೂ ಕೂಡ ದಿಲೀಪ್ ರಾಜ್ ಅವ್ರಿಗೆ ಕೇವಲ ಒಂದು ಕನಸಿತ್ತು ಅನ್ನೋದು ಗೊತ್ತಾಗಿದೆ. ಬಟ್ ಈಗ ಹೊಸದೊಂದು ವಿಚಾರ ಗೊತ್ತಾಗಿದೆ. ಅವ್ರಿಗೆ ಒಂದಲ್ಲ 2-3 ಕನಸುಗಳು ಇತ್ತು. ಅದರಲ್ಲೂ ಕೂಡ ಆ 2 ಕನಸುಗಳ ಬಗ್ಗೆ ಭಾರಿ ಆಸೆಯನ್ನು ಇಟ್ಕೊಂಡಿದ್ರು ಅಂತೇಳಿ. ಈಗ ಸ್ವತಃ ಅವರ ಮಗಳೇ, ದಿಲೀಪ್ ರಾಜ್ ಅವರ ಮಗಳೇ ಒಂದು ಭಾವುಕ ಪೋಸ್ಟನ್ನು ಮಾಡೋದ್ರ ಮೂಲಕ ದಿಲೀಪ್ ರಾಜ್ಗಿದ್ದಂತಹ ಮತ್ತೊಂದು ಕನಸನ್ನು ಕೂಡ ತೆರೆದಿಟ್ಟಿದ್ದಾರೆ. ಹಾಗೆಯೇ ದಿಲೀಪ್ ರಾಜ್ ಅವರು ಎಲ್ಲೋ ಒಂದು ಕಡೆ ಕೆಲವೊಂದಷ್ಟು ತಪ್ಪುಗಳನ್ನು ಹೇಗೆ ಮಾಡಿದರು ಅನ್ನೋದನ್ನು ಕೂಡ ಸ್ವತಃ ಯೋಗರಾಜ್ ಭಟ್ ಅವರು ಕೂಡ ಹೇಳ್ಕೊಂಡಿದ್ದಾರೆ. ಯೋಗರಾಜ್ ಭಟ್ ಅವರಿಗೆ ದಿಲೀಪ್ ರಾಜ್ ಮೇಲೆ ಒಂದು ವಿಶೇಷವಾದಂತಹ ಪ್ರೀತಿ ಇತ್ತು, ವಿಶೇಷವಾದಂಥ ನಂಬಿಕೆ ಇತ್ತು. ಆ ಪ್ರೀತಿ ಏನು, ಆ ನಂಬಿಕೆ ಏನು, ದಿಲೀಪ್ ರಾಜ್ಗಿದ್ದಂತಹ ವಿಶೇಷವಾದಂಥ ಟ್ಯಾಲೆಂಟ್ ಏನು, ಎಲ್ಲವನ್ನೂ ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ನಟ ದಿಲೀಪ್ ರಾಜ್ ಅವರು ಕೇವಲ ನಟನಾಗಿ ಅಥವಾ ನಿರ್ದೇಶಕನಾಗಿ ಅಥವಾ ಕೇವಲ ನಿರ್ಮಾಪಕನಾಗಿ ಒಂದು ರೀತಿಯಲ್ಲಿ ಮೋಡಿ ಮಾಡಿದಂಥ ವ್ಯಕ್ತಿ ಅಲ್ಲ. ಇವರೊಬ್ಬ ವಿಶೇಷ ಟ್ಯಾಲೆಂಟೆಡ್ ಇರುವಂಥ ಪರ್ಸನ್ ಅನ್ನೋದನ್ನು ಕೂಡ ಈಗ ಇದೇ ಚಿತ್ರರಂಗದ ಕೆಲವೊಂದಷ್ಟು ಧೀಮಂತ ವ್ಯಕ್ತಿಗಳು ಬಹಿರಂಗಪಡಿಸಿದ್ದಾರೆ. ಈ ಸೀರಿಯಲ್ ಸೆಟ್ಟಿಗೆ ಹೋದರೆ ಅಲ್ಲಿ ಒಂದು ರೀತಿ, ಸಿನಿಮಾ ಸೆಟ್ಟಿಗೆ ಹೋದರೆ ಅಲ್ಲೊಂದು ರೀತಿ, ನಿರ್ದೇಶಕರ ಜೊತೆಗಿದ್ರೆ ಅಲ್ಲೊಬ್ಬ ಒಳ್ಳೆಯ ನಿರ್ದೇಶಕ, ನಿರ್ಮಾಪಕರ ಜೊತೆಗಿದ್ರೆ ಅಲ್ಲೊಬ್ಬ ಪಕ್ಕಾ ಕ್ಯಾಲ್ಕುಲೇಟೆಡ್ ನಿರ್ಮಾಪಕ, ನಟನ ಜೊತೆಗೆ ಇದ್ದರೆ ಅಥವಾ ನಟನೆ ಅನ್ನೋದಕ್ಕೆ ಬಂದರೆ ನಟ ರಾಕ್ಷಸ. ಈ ರೀತಿ ಎಲ್ಲ ವರ್ಗದಲ್ಲೂ ಕೂಡ ಗುರುತಿಸ್ಕೊಂಡಿದ್ದಂತಹ ಈ ದಿಲೀಪ್ಗೆ ಒಂದು ಅಪ್ರತಿಮವಾದಂತಹ ನಾಲೆಡ್ಜ್ ಇತ್ತು, ಜೊತೆಗೆ ಮೆಮೊರಿ ಪವರ್ ಇತ್ತು. ಯಾವುದಾದ್ರೂ ಒಂದು ಸ್ಕ್ರಿಪ್ಟನ್ನು ಆತ ಓದ್ಕೊಂಡ, ತಲೆಗೆ ತುಂಬಿಕೊಂಡ ಅಂತ ಹೇಳಿದ್ರೆ ಸುದೀರ್ಘವಾಗಿ ನಿರರ್ಗಳವಾಗಿ ಮಾತನಾಡ್ತಾ ಆ ಸ್ಕ್ರಿಪ್ಟನ್ನು ಹಾಗೆ ಎದುರುಗಡೆ ಇದ್ದವರು ಒಂದು ರೀತಿಯಲ್ಲಿ ತಲೆ ತಿರುಗಿ ಬೀಳಬೇಕು, ಆ ರೀತಿ ನಟಿಸ್ತಾ ಇದ್ದಂಥ ಒಬ್ಬ ಅದ್ಭುತವಾದಂಥ ಕಲಾವಿದ. ಆಮೇಲೆ ಯಾವುದನ್ನು ಕೂಡ ಮರಿತಾ ಇರಲಿಲ್ಲ ಅಂತೆ. ಅಂಥದ್ದೊಂದು ವಿಶೇಷ ಶಕ್ತಿ ಈ ದಿಲೀಪ್ ರಾಜ್ಗಿತ್ತು ಅನ್ನೋದನ್ನು ಯಾರೋ ಹೇಳಿದ್ದಲ್ಲ. ಹಿರಿಯ ನಿರ್ದೇಶಕರಾದಂತಹ ಮತ್ತು ಇದೇ ದಿಲೀಪ್ ರಾಜ್ ಜೊತೆಗೆ ಕೆಲಸವನ್ನು ಮಾಡಿದ್ದಂತಹ ದಿಲೀಪ್ ರಾಜ್ಗೆ ಸಹಾಯಕನಾಗಿ ಅವಕಾಶವನ್ನು ಕೊಟ್ಟಂತಹ ಯೋಗರಾಜ್ ಭಟ್ರು ಹೇಳಿದಂಥ ಮಾತು. ಹೌದು, ಒಂದು ಕಾಲದಲ್ಲಿ ಇವರೆಲ್ಲರೂ ಕೂಡ ಸ್ನೇಹಿತರು. ಯಾರು ಯೋಗರಾಜ್ ಭಟ್ ಇರ್ಬೋದು, ದಿಲೀಪ್ ರಾಜ್ ಇರ್ಬೋದು, ಸುಕ್ಕಾ ಸೂರಿ ಇರ್ಬೋದು, ಇನ್ನೊಂದಷ್ಟು ಜನ, ಗಣೇಶಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಒಂದು ಸ್ನೇಹಿತರು. ಇವ್ರದ್ದೊಂದು ದೊಡ್ಡ ಗ್ಯಾಂಗ್. ಇವ್ರದ್ದು ಗ್ಯಾಂಗ್ ಹೇಗಿತ್ತು ಅಂತ ಹೇಳಿದ್ರೆ, ಗೆದ್ದರೂ ಕೂಡ ಇದೇ ಗ್ಯಾಂಗ್ ಸಂಭ್ರಮಿಸ್ತಿತ್ತು, ಸೋತರೂ ಕೂಡ ಇದೇ ಗ್ಯಾಂಗ್ ಸಂಭ್ರಮಿಸ್ತಾ ಇತ್ತು. ಇವರು ಆಡದಂಥ ಆಟಗಳಿಲ್ಲ, ಮಾಡದಂಥ ಚೇಷ್ಟೆಗಳಿಲ್ಲ. ಎಲ್ಲ ರೀತಿಯಲ್ಲೂ ಕೂಡ ಈ ಗ್ಯಾಂಗು ತುಂಬ ಚಿರಪರಿಚಯವಾದಂತಹ ಗ್ಯಾಂಗು. ಕಿಲಾಡಿಗಳೇ ಎಲ್ಲರೂ ಕೂಡ ಸೇರಿಕೊಂಡಿದ್ರು. ದುನಿಯಾ ವಿಜಯಿಂದ ಹಿಡಿದು ಸೂರಿ ಎಲ್ಲರೂ ಕೂಡ ಒಬ್ಬೊಬ್ಬರು ಒಂದೊಂದು ವೃತ್ತಿಯಲ್ಲಿ ರಾಕ್ಷಸರು. ಇವರೆಲ್ಲರೂ ಕೂಡ ಒಟ್ಟಿಗೆ ಇದ್ದಿದ್ದು ಕೂಡ ಹೌದು, ಜೊತೆಗೆ ಒಟ್ಟಿಗೆ ಕಾಲವನ್ನು ಕಳೆದಿದ್ದು ಕೂಡ ಹೌದು. ಅದೆಷ್ಟೋ ನೆನಪುಗಳನ್ನು ಇವತ್ತಿಗೆ ಇವರು ಆಗಾಗ ಹೊರಗಡೆ ಹಾಕ್ತಾ ಇರೋದು ಕೂಡ ಹೌದು. ದಿಲೀಪ್ ರಾಜ್ ಒಬ್ಬ ವಿಶೇಷವಾದಂಥ ಮೆಮೊರಿ ಚಿಪ್ಪನ್ನು ಹಾಕಿಕೊಂಡಂತಹ ವ್ಯಕ್ತಿ ಅಂತ ಹೇಳ್ಬಿಟ್ಟು ಸ್ವತಃ ಯೋಗರಾಜ್ ಭಟ್ರೆ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆತನಿಗೆ ಯಾರಿಗೂ ಕೂಡ ಇರದಂತಹ ರೇರೆಸ್ಟ್ ಟ್ಯಾಲೆಂಟ್ ಇತ್ತು ಅನ್ನೋದನ್ನು ಕೂಡ ಹೇಳ್ತಾರೆ. ಆ ಮೈಂಡ್ನಲ್ಲಿ ಒಂದು ಸಲ ಏನಾದರೂ ಹೋಗಿ ಫೀಡ್ ಆಯಿತು ಅಂತ ಹೇಳಿದ್ರೆ ನಂತರ ಅದು ಆ ಕಡೆ ಈ ಕಡೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಒಂದು ಸಲ ಅವನು ಹೋಗಿ ಮಾತನಾಡೋದಕ್ಕೆ ಅಥವಾ ಡೈಲಾಗ್ ಡೆಲಿವರಿಗೆ ನಿಂತ ಅಂತ ಹೇಳಿದ್ರೆ ಎದುರುಗಡೆ ಅವರು ಒಂದು ರೀತಿಯಲ್ಲಿ ಶೇಕ್ ಆಗಬೇಕು, ಆ ರೀತಿ ಡೈಲಾಗ್ ಡೆಲಿವರಿನ ಮಾಡ್ತಿದ್ದ. ಜೊತೆಗೆ ಅದಕ್ಕೆ ಇಂಪ್ರೂವೈಸೇಷನ್ ಕೂಡ ಹಾಗೆ. ಒಂದು ಸಲ ಫಿಕ್ಸ್ ಆಯಿತು ಅಂತ ಹೇಳಿದ್ರೆ ನಂತರ ಅದನ್ನು ಇಂಪ್ರೂವೈಸ್ ಕೂಡ ಮಾಡ್ತಾಯಿದ್ದ ಅಂತೇಳಿ. ಇನ್ನು ಆತ ತುಂಬ ಬ್ರಿಲಿಯಂಟ್ ಫೆಲೋ. ಆತನಿಗೆ ಏನಾದರೂ ಒಂದು ಬಿಸ್ನೆಸ್ಸನ್ನು ಕೊಟ್ಟರೆ ಅದನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅದನ್ನು ಕೂಡ ಅಲ್ಲೇ ಪ್ಲಾನ್ ಮಾಡಿ ಹೇಳ್ತಾ ಇದ್ದ. ಅಂತಹ ಕಿಲೇಡಿ ಆತ. ಯಾಕಂತ ಹೇಳಿದ್ರೆ ಆತನಿಗೆ ಯಾವ ವಿಚಾರದ ಬಗ್ಗೆನೂ ಕೂಡ ಗೊತ್ತಿಲ್ಲ ಅಂತೇನಿರಲಿಲ್ಲ. ಎಲ್ಲವನ್ನು ಕೂಡ ಅರೆದು ನೀರು ಕುಡಿದು ಬಿಟ್ಟಿದ್ದ. ನಾನು ಅವನಿಗೆ ಎಷ್ಟೋ ಸಲ ಹೇಳಿದ್ದೀನಿ, ನೀನು ಸಾಮಾನ್ಯ ಅಲ್ವೇ ಅಲ್ಲ ಕಣೋ, ಬಟ್ ನೀನು ಇಷ್ಟೊಂದು ತಲೆಯಲ್ಲಿ ತುಂಬಿಕೊಂಡು ಏನೋ ಒಂದು ಮಾಡಬೇಕು ಅಂತೇಳಿ ಹೋಗೋದು ಕೂಡ ಕೆಲವು ಸಲ ಅಪಾಯಕಾರಿ ಅನ್ನೋದನ್ನು ಕೂಡ ಎಚ್ಚರಿಕೆ ಕೊಟ್ಟಿದ್ದೀನಿ ಅನ್ನೋದನ್ನು ಕೂಡ ಹೇಳ್ತಾರೆ. ಏನು, ಯಾವುದೇ ಕೆಲಸವನ್ನು ಕೂಡ ಪುರುಸೋತು ಯಾವುದ್ಯಾವುದು ಇರುತ್ತೋ ಆಗ ನೋಡೋದು, ಆ ರೀತಿ ಮಾಡೋದಲ್ಲ. ಎಲ್ಲವನ್ನು ಕೂಡ ಆತ ಮಾಡಬೇಕು. ಪುರುಸೋತು ಅನ್ನೋದೇ ಆತನಿಗೆ ಇರಬಾರ್ದು ಅನ್ನೋದು ಆತನ ಆಲೋಚನೆ. 24 ಗಂಟೆ ಸಿನಿಮಾ ಇಂಡಸ್ಟ್ರಿ, ಒಟ್ಟಿನಲ್ಲಿ ಬಣ್ಣದ ಲೋಕ, ಸೀರಿಯಲ್ಲು, ಇದೇ ರೀತಿ ಇದ್ದಂಥವನು ಆತ. ಆ ಕಾರಣಕ್ಕೋಸ್ಕರ ಅತಿ ಚಿಕ್ಕ ಪ್ರಾಯದಲ್ಲಿ ದೊಡ್ಡ ಸಕ್ಸಸ್ಸನ್ನು ನೋಡ್ದ. ಬಟ್ ಅನ್ಫಾರ್ಚುನೇಟ್ಲಿ ಚಿಕ್ಕ ಪ್ರಾಯದಲ್ಲಿ ನಮ್ಮನ್ನು ಬಿಟ್ಟು ಹೋದ ಅನ್ನೋದು ಕೂಡ ಸತ್ಯ.
ಇನ್ನು ಆತನಿಗಿದ್ದಂಥ ಕಾನ್ಫಿಡೆನ್ಸ್ ಇದೆಯಲ್ಲ, ಆ ಕಾನ್ಫಿಡೆನ್ಸ್ ಲೆವೆಲ್ ಇನ್ನೊಬ್ಬರಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಯೋಗರಾಜ್ ಭಟ್ರು ಹೇಳ್ತಾರೆ. ಅಂತಹ ಕಾನ್ಫಿಡೆನ್ಸ್ ಲೆವೆಲ್ ಆತನದ್ದು ಅಂತೇಳಿ. ಒಟ್ಟಿನಲ್ಲಿ ಈ ಯೋಗರಾಜ್ ಭಟ್ರೆ ಮೆಚ್ಚಿದಂತಹ ಒಬ್ಬ ಅದ್ಭುತವಾದಂತಹ ಟ್ಯಾಲೆಂಟೆಡ್ ಫೆಲೋ ಅಥವಾ ಕಲಾವಿದ ಅಂತ ಹೇಳಿದ್ರು ಕೂಡ ಸುಳ್ಳಾಗಲ್ಲ. ಇಷ್ಟೇ ಅಲ್ಲ, ಈತ ಯಾರು ಇದೇ ದಿಲೀಪ್ ರಾಜ್ ಇದ್ದಾರಲ್ಲ, ಇವರು ಒಬ್ಬ ಒಳ್ಳೆ ಫ್ಯಾಮಿಲಿ ಮ್ಯಾನ್ ಅನ್ನೋದಕ್ಕೆ ಸ್ವತಃ ಅವರ ಫ್ಯಾಮಿಲಿಯವರು ಹಾಕ್ತಿರುವಂಥ ಕಣ್ಣೀರು, ಹೇಳ್ತಿರುವಂಥ ವಿಚಾರಗಳು ಸಾಕ್ಷಿಯಾಗಿ ನಿಲ್ತದೆ. ದಿಲೀಪ್ ರಾಜ್ ಅವರು ಹಠಾತ್ತವಾಗಿ ನಮ್ಮೆಲ್ಲರನ್ನು ಕೂಡ ಅಗಲಿದ್ದು ಎಷ್ಟು ದೊಡ್ಡ ಶಾಕೋ, ಅದಕ್ಕಿಂತ ದೊಡ್ಡ ಶಾಕೋ ಅವರ ಕುಟುಂಬದವರಿಗೆ. ಯಾಕೆಂತ ಹೇಳಿದ್ರೆ ಪತ್ನಿ ಶ್ರೀವಿದ್ಯಾ, ಮಕ್ಕಳಾದಂಥ ಅದಿತಿ ಮತ್ತು ಧೃತಿ ಇಬ್ಬರು ಕೂಡ ದುಃಖದ ಮಡುವಿನಲ್ಲಿದ್ದಾರೆ. ಶ್ರೀವಿದ್ಯಾ ಅವರಂತೂ ಅಕ್ಷರಶಃ ಒಂದು ರೀತಿಯಲ್ಲಿ ನೋವಿನ ಕಡಲಿನಲ್ಲಿ ತೇಲ್ತಾ ಇದ್ದಾರೆ. ಬಹುಶಃ ಆಕೆ ಕಣ್ಣೀರು ಬತ್ತು ಹೋಗಿರ್ಬೋದು, ಅಷ್ಟರ ಮಟ್ಟಿಗೆ ಆಕೆ ನೋವಿನಲ್ಲಿರ್ಬೋದು. ಅಪ್ಪನನ್ನು ಮಿಸ್ ಮಾಡ್ಕೊಳ್ತಿರುವಂಥ ಧೃತಿ ದಿಲೀಪ್ ರಾಜ್ಗೆ ಒಂದು ಭಾವನಾತ್ಮಕ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ನಾವೇನಾದರೂ ನೋಡಿದ್ರೆ ಕಲ್ಲು ಹೃದಯವು ಕೂಡ ಕರಗುತ್ತೆ, ಆ ರೀತಿ ಇದೆ. ಕನ್ನಡದ ಪ್ರತಿಭಾನ್ವಿತ ನಟ ದಿಲೀಪ್ ರಾಜ್ ಅವರು ಹಠಾತ್ತಾಗಿ ಈ ಹಲೋಕವನ್ನು ತ್ಯಜಿಸಿದ್ದು ತೀವ್ರ ಎದೆನೋವು ಹಾಗೂ ಹೃದಯಾಘಾತದಿಂದ ನಮ್ಮೆಲ್ಲರನ್ನು ಕೂಡ ಅಗಲಿದ್ದು ಒಂದು ಭಾಗವಾದರೆ, ಆ ನೋವನ್ನು ಸಹಿಸಿಕೊಳ್ಳೋದಕ್ಕೆ ಯಾರಿಗೂ ಕೂಡ ಸಾಧ್ಯವಾಗ್ತಿಲ್ಲ ಅನ್ನೋದು ಕೂಡ ಮತ್ತೊಂದು ಭಾಗ. ಇದೇ ನವಂಬರ್ 25ಕ್ಕೆ ನಮ್ಮ 25ನೇ ಆ್ಯನಿವರ್ಸರಿ. ಅದಕ್ಕೆ ಒಳ್ಳೆ ಗಿಫ್ಟನ್ನು ಕೊಟ್ಟೆ ನೀನು ಅಂತೇಳ್ಬಿಟ್ಟು ಶ್ರೀವಿದ್ಯಾ ಕಣ್ಣೀರನ್ನು ಹಾಕುವಾಗ ಆ ದೃಶ್ಯವನ್ನು ನೋಡುವಾಗ ಎಂಥವರ ಕರುಳಾದರೂ ಕೂಡ ಹಿಂಡಲೇಬೇಕು ಅಂಥದ್ದದು. ಇನ್ನು ದಿಲೀಪ್ ರಾಜ್ ಅವರು ಈ ಲೋಕವನ್ನು ತ್ಯಜಿಸಿದ್ದು ಇಬ್ಬರು ಮಕ್ಕಳನ್ನು ಸಹ ದುಃಖದ ಕಡಲಿನಲ್ಲಿ ತಳ್ಳಿದೆ ಅಂತಲೇ ಹೇಳ್ಬೋದು. ಅಪ್ಪನ ಬಗ್ಗೆ ಕಿರಿಯ ಪುತ್ರಿ ಧೃತಿ ಭಾವುಕವಾದಂತಹ ಪತ್ರವನ್ನು ಹಂಚಿಕೊಂಡಿದ್ದಾರೆ. ಅಪ್ಪನನ್ನು ಧೃತಿ ಪ್ರೀತಿಯಿಂದ ಡ್ಯೂಡ್ ಅಂತಲೂ ಕೂಡ ಕರೀತಾ ಇದ್ರು ಅನ್ನೋದು ಕೂಡ ಗೊತ್ತಾಗಿದೆ. ಅಪ್ಪನೊಟ್ಟಿಗೆ ಮಾತನಾಡಿದಂತಹ ರೀತಿಯಲ್ಲೇ ಧೃತಿ ಎಮೋಷ್ನಲ್ ಆಗಿ ಒಂದು ಪೋಸ್ಟನ್ನು ಶೇರ್ ಮಾಡಿದ್ದಾರೆ. ನಾನು ನನ್ನ ಮಾತುಗಳನ್ನು ಹಿಂತೆಗೆಯುತ್ತೇನೆ ಡ್ಯೂಡ್. ನೀನು ನನ್ನ ಜೀವನದಲ್ಲಿ ಕಂಡಂತಹ ಮತ್ತು ಕಾಣುತ್ತಿರುವಂತಹ ಮತ್ತು ಮುಂದೆ ಕಾಣಲಿರುವಂಥ ಅತ್ಯುತ್ತಮ ವ್ಯಕ್ತಿ ಅನ್ನೋದನ್ನು ನಾನಿಲ್ಲಿ ಹೇಳ್ತೇನೆ. 16 ವರ್ಷಗಳಿಂದ ನಾನು ನಿನ್ನನ್ನು ಅರಿತಿದ್ದೇನೆ. ಅಂದರೆ ನನ್ನ ಸಂಪೂರ್ಣ ಜೀವನವೇ ನೀನಿಲ್ಲದೆ ನಾನು ಹೇಗೆ ನಟಿಯಾಗ್ತೇನೆ ಅದು ಕಲ್ಪನೆಯೂ ಕೂಡ ನನಗಿಲ್ಲ. ಇದಂಥ ಬೇಸರವನ್ನು ಹೊರಗಡೆ ಹಾಕಿದ್ದಾರೆ. ನಿನ್ನನ್ನು ಎಷ್ಟು ಮಿಸ್ ಮಾಡ್ಕೊಳ್ತೇನೋ ಅನ್ನೋದನ್ನು ಪದಗಳಲ್ಲಿ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಹೇಗೆ ವಿವರಿಸಬೇಕು ಅನ್ನೋದು ಗೊತ್ತೂ ಕೂಡ ಇಲ್ಲ. ಆದರೆ ನಿನಗೆ ಅದನ್ನು ವಿವರಿಸುವಂಥ ಅಗತ್ಯವೇ ಇಲ್ಲ ಅಂತೇಳ್ಬಿಟ್ಟು ನನಗೆ ಗೊತ್ತು. ಯಾಕಂದರೆ ನೀನು ನನಗೆ ಎಷ್ಟು ವಿಶೇಷವೋ ನಾನು ಕೂಡ ನಿನಗೆ ಅಷ್ಟೇ ವಿಶೇಷ ಅಂತೇಳಿ ನನಗೆ ಗೊತ್ತು ಅಂತೇಳಿ ಧೃತಿರಾಜ್ ಅವರು ಹೇಳ್ತಾರೆ. ನಾನು ಒಮ್ಮೆ ಒಳ್ಳೆಯ ನಟಿಯಾಗಿ ಬೆಳೆದರೆ ನನ್ನ ಪ್ರತಿಯೊಂದು ಯಶಸ್ಸಿನಲ್ಲೂ ಕೂಡ ನಿನ್ನ ಹೆಸರನ್ನು ಹೊತ್ತುಕೊಂಡೇ ಹೋಗ್ತೇನೆ ಅಂತೇಳ್ಬಿಟ್ಟು ಮಾತು ಕೊಡ್ತೀನಿ ಅಂತೇಳ್ಬಿಟ್ಟು ಧೃತಿರಾಜ್ ಈ ಮೂಲಕ ಮತ್ತೊಂದು ಮಾತನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮಿಬ್ಬರ ಇನಿಷಿಯಲ್ ಕೂಡ ಒಂದೇ, DR. ಈಗ ಉಳಿದವರದು ನಿನ್ನ ನೆನಪುಗಳು ಹೃದಯದಲ್ಲಿ ಜೀವಂತವಾಗಿಟ್ಟುಕೊಂಡು ಬದುಕುವುದಷ್ಟೇ. ಐ ಲವ್ ಯು ಡೂಡ್, ಐ ಲವ್ ಯು ಅಪ್ಪ ಅಂತ ಹೇಳ್ಬಿಟ್ಟು ತಮ್ಮ ಮನದಾಳದ ಮಾತನ್ನು ಹಂಚಿಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ನೋವಿನಲ್ಲಿ ಈ ಲೈನ್ಗಳನ್ನು, ಈ ಸಾಲುಗಳನ್ನು, ಈ ಮನದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಈ ಮಾತುಗಳನ್ನು ಅಥವಾ ಈ ಸಾಲುಗಳನ್ನು ಓದುವಾಗ ನಮ್ಮ ಕಣ್ಣಂಚಲೂ ಕೂಡ ನೀರು ಬಂದೇ ಬರ್ತದೆ ಕಣ್ರಿ. ಯಾಕಂತ ಹೇಳಿದ್ರೆ ಪ್ರೀತಿಯ ಅಪ್ಪ ಇನ್ನಿಲ್ಲ ಅನ್ನುವಂಥದ್ದು ಆ ಹೆಣ್ಣು ಮಕ್ಕಳಿಗೆ ಎಷ್ಟು ನೋವನ್ನು ಕೊಟ್ಟಿರಬಹುದು ಅನ್ನೋದನ್ನು ಜಸ್ಟ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಮ್ಮ ಪ್ರೀತಿಯ ಡ್ಯಾಡಿಯನ್ನು ಡೂಡ್ ಅಂತೇಳಿ ಕರೀತಾರಂತಹ ಧೃತಿ ತಾನು ದೊಡ್ಡ ನಟಿಯಾಗಬೇಕು, ಆ ನಟಿ ಆಗೋದ್ರ ಜೊತೆಗೆ ನಿನ್ನ ಹೆಸರನ್ನು ಕೂಡ ಮೆರೆಸಬೇಕು ಅನ್ನೋದು ಆಕೆಯ ಆಸೆಯಾಗಿತ್ತು ಅಂತ ಹೇಳಿದ್ರೆ ಎಷ್ಟು ವಿಶೇಷ ಅಲ್ವಾ. ಅಲ್ಲಿಗೆ ದಿಲೀಪ್ ರಾಜ್ಗೆ ಈ ಒಂದು ಕನಸು ಇತ್ತು, ಮಗಳನ್ನು ಹೀರೋಯಿನ್ ಮಾಡಬೇಕು ಅನ್ನೋಂಥ ಕನಸಿತ್ತು ಅನ್ನೋದು ಕೂಡ ಈಗ ಗೊತ್ತಾದಂತಾಗಿದೆ. ಅಲ್ಲಿಗೆ ಪ್ರಮುಖವಾದಂಥ 2 ಕನಸುಗಳಿತ್ತು. ಏನು, 50 ವರ್ಷದ ನಂತರ ರಾಮನಗರದ ಫಾರ್ಮ್ ಹೌಸ್ನಲ್ಲಿ ನಾನು ರಿಟೈರ್ಡ್ ಲೈಫನ್ನು ಲೀಡ್ ಮಾಡಬೇಕು, ನನ್ನ ಕುಟುಂಬದ ಜೊತೆಗೆ ನಾನು ಹಾಯಾಗಿರಬೇಕು ಅಂತೇಳ್ಬಿಟ್ಟು ದಿಲೀಪ್ ಬಯಸಿದ್ರು ಅನ್ನೋದು 1ನೇ ಕನಸಾದರೆ ಆ ಕನಸು ಈಡೇರಲಿಲ್ಲ. 2ನೇ ಕನಸು ತನ್ನ ಮಗಳನ್ನು ದೊಡ್ಡ ಹೀರೋಯಿನ್ ಮಾಡಬೇಕು, ಒಳ್ಳೊಳ್ಳೆ ಅವಕಾಶಗಳು ಸಿಗುವಂತೆ ಆಕೆಯನ್ನು ರೂಪಿಸಬೇಕು ಅನ್ನುವಂತಹ ಕನಸು, ಅದು ಕೂಡ ಆಗಲಿಲ್ಲ. ಅಲ್ಲಿಗೆ ದಿಲೀಪ್ ರಾಜ್ ಕಂಡಂಥ 2 ಕನಸುಗಳು ಕೂಡ ನನಸಾಗಲಿಲ್ಲ ಅನ್ನೋದು ಅತ್ಯಂತ ಬೇಸರದ ಸಂಗತಿ. ಆದರೆ ಅಟ್ಲೀಸ್ಟ್ 2ನೇ ಕನಸು ಮಗಳನ್ನು ಹೀರೋಯಿನ್ ಮಾಡುವಂಥ ಕನಸಾದರೂ ಅಟ್ಲೀಸ್ಟ್ ನೆರವೇರಲಿ ಅನ್ನೋದು ನಮ್ಮ ಆಶಯ. ಆ ದಿಲೀಪ್ ರಾಜ್ ಮೇಲಿದ್ದುಕೊಂಡೇ ಮಗಳನ್ನು ಹಾರೈಸಲಿ, ಆ ರೀತಿ ಬೆಳೆಯುವಂತೆ ಮಾಡಲಿ ಅನ್ನೋದು ನಮ್ಮ ಆಶಯ, ಅವರ ಕುಟುಂಬದವರ ಆಶಯ. ಆ ಆಶಯ ಈಡೇರಲಿ ಅನ್ನೋದು ನಮ್ಮ ಹಾರೈಕೆ. ನಿಮ್ಮ ಹಾರೈಕೆ ಏನು, ನಿಮ್ಮ ಆಶಯ ಏನು, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.